ಬೇರೆ ಗತಿಯಾರು ತಂದೆ. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳಾದರೂ ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತು ಹೋದರು. ಇನ್ನು ಹಸ್ತಿರಾವತಿ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನದಿಂದ ಅಪಮಾನಿತಳಾದನು. ರಾಜತ್ಯಾಗವನ್ನು ಮಾಡಿದ್ದಾಯಿತು, ಕಾಡಿಂದ ಕಾಡಿಗೂ ಅಲದದ್ದಾಯಿತು. ಇನ್ನಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಹೇ ವಿಧಾತ, ಈ ದ್ರೌಪದಿಯ ಹಣೆ ಬರಹದಲ್ಲಿ ಇನ್ನು ಏನೇನನ್ನು ಬರೆದಿರುವೆ ತಂದೆ, ಇನ್ನು ಏನೇನನ್ನು ಬರೆದಿರುವೆ. ಪಾಂಚಾಲಿ, ಇವಳೇಕೆ ಇಷ್ಟೊಂದು ಚಿಂತಾಮಗ್ನಳಾಗಿರುವಳಲ್ಲ? ಆವತಾಪದಿನೊಂದು ಕಣ್ಣೀರಂಕರೆದಿರುವ ಕಾಂತೆ ಪಾಂಡವರ ಪಟ್ಟ ಮೈಷಿ ಈ ಭೀಮನ್ಮನೋನ್ಮಣಿ ವಾಸುದೇವನಾಸರೆಯು ಯಮಗಿರಲು, ವಾಸುದೇವನಾಸರೆಯು ಯಮಗಿರಲು ಒಂದು ತಾವುದೇ ಪರತೆ ಪರಮ ವಿಕ್ರಮದಿ ಪರಿಹರಿಸದಿರ್ಪನೆ ಈ ಪ್ರಚಂಡ ಭೀಮಾ. ಏಕೆ ಚಿಂತಿಪೆ ನಂದಿನಿ, ಏಕೆ ಚಿಂತಿಪೆ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ, ಏಕೆ ಚಿಂತಿಪೆ ಮುರಿವೆ ಮುದದಿಂದ ಮುರಿವೆ ಮುದದಿಂದ ಹನುಮದಾಮವರನ್ನು ಹನುಮದಲ್ಲೇ ಹನುಮದಾಮವರನ್ನು ಹದಿಸದ ಬಿಡ ದೂರದಲ್ಲಿ ಒಳಗಟ್ಟಿ ಪುಡಿಗುಟ್ಟಿ ಎದೆಮೆಟ್ಟಿ ನಿಲ್ಲುವೆ, ಒಳಗಟ್ಟಿ ಪುಡಿಗುಟ್ಟಿ ಎದೆಮೆಟ್ಟಿ ನಿಲ್ಲುವೆ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ, ಕಪಟತನದ ವಂಚನೆ ಹೃದಯವನ್ನು ಕೀಳಿದೆ. ಕಪಟತನದ ವಂಚನೆ ಹೃದಯವನ್ನು ಕೀಳಿದೆ, ಒಳಗಟ್ಟಿ ಪುಡಿಗುಟ್ಟಿ ಎದೆಮೆಟ್ಟಿ ನಿಲ್ಲುವೆ, ಒಳಗಟ್ಟಿ ಪುಡಿಗುಟ್ಟಿ ಎದೆಮೆಟ್ಟಿ ನಿಲ್ಲುವೆ. ಪ್ರಿಯ ಏಕೆ ತಿಳಿಸಿದೆ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ, ಏಕೆ ತಿಳಿಸಿದೆ ನಂದಿನಿ, ಧ್ರುಪದ ನಂದಿನಿ, ಧ್ರುಪದ ನಂದಿನಿ. ಪಾಂಚಾಲಿ, ಏನಾಯಿತು? ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರಬೇಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವಾದರೂ ಪುರುಷರು, ಯಾರಾದರೂ ಏನಾದರೂ ಅಂದರೆ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಕಡೆಗೆ ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಬೇಕಾದರೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ವಿಧಾತ, ಈ ದ್ರೌಪದಿ ಹಣೆ ಬರಹದಲ್ಲಿ ನೀ ಏನೇನನ್ನು ಬರೆದಿರುವೆ ತಂದೆ, ಏನೇನನ್ನು ಬರೆದಿರುವೆ? ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವಂತ ಸ್ವರೂಪರಾದ ಋಷಿಗಳ ಆಜ್ಞೆ. ಏನೆಂದಿರಿ?
ಕೈ ಹಿಡಿದ ಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು. ನಿಮಗಾಗಿ ಅಲೆದು ವನವಾಸ ಪಡೆದು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ. ಅಂಡನ ಒಂದು ದಿನದ ಅವಿವೇಕದಿಂದಾದ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಪಾಂಚಾಲಿ ಪ್ರಿಯತಮೇ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಂಡಿದ್ದೇನೆ. ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ಅದನ್ನು ತಿಳಿಸಬಾರದೆ? ಅದರಿಂದ ಆಗೋ ಪ್ರಯೋಜನವಾದ್ರೆ ಏನು? ನೀನು ಎಷ್ಟೇ ಆದ್ರೂ ಅಣ್ಣನಾಜ್ಞಾಧಾರಕನು, ಅಣ್ಣನಾಜ್ಞೆಯ ಹೊರತಾಗಿ ಈಗ ನಾನು ಯಾರು ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳಿ, ಈ ದಿನ ಹಸ್ತಿನಾಭಿಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋದಾಗ ದುರ್ಯೋಧನನ ಪತ್ನಿಯಾದ ಭಾನುಮತಿಯಲ್ಲಿಗೆ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನ ಸಂದಿಗೆ ಕಳಿಸಿದ್ದಾರೆ. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿವೆಷ್ಟೆಂದು ಹೇಳಿ ಪರಿಹಾಸ್ಯ ಮಾಡಿದಳು ಪ್ರಾಣೇಶ್ವರ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕಾಗಿ ಹೋಗಿರುವವರು? ಮತ್ತಿನ್ಯಾರು? ನಮ್ಮೆಲ್ಲರ ಮೆಚ್ಚಿನ ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗನೆಯರ ವಿಲಾಸ ವಿಭ್ರಮದಲ್ಲಿ ಮಗ್ನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ಭಾವಿಸಿದ್ದನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೇನೆ. ಅದೇ ಏನೆಂದು? ನಿನ್ನ ಮಡಿಯನ್ನು ಬಿಡಿಸುವವರೆಗೂ ನನ್ನ ಮಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಬು ಪಾಂಚಾಲಿ ಬಾಬು ಜಾನೆ ಬಲು ಜಾನೆ ಮುದ್ದಾಡುವೆನು ಬಾರೆ, ಮನ ಪ್ರೀತಿಯ ರಾಣಿಯು ನೀನೆ, ಮನ ಪ್ರೀತಿಯ ರಾಣಿಯು ನೀನೆ, ಜಾನೆ ಬಲು ಜಾನೆ ಮುದ್ದಾಡುವೆನು ಬಾರೆ. ಅದಮರ ವಂಶವನೆ ಆಗ
ದುಶಾಸನ ಒಡಲನ್ನು ಬಗೆದು ಹುಟ್ಟಿದ ಕುಡಿಯನ್ನು ಕಟ್ಟಿದ ಬಾನೆ ಬಿಟ್ಟಿದ ಮುಡಿಯನ್ನು ಕಟ್ಟಿದ ಬಾನೆ ಜಾನೆ ಬಲು ಜಾನೆ ಉದ್ದಾಡುವುದಾರೆ ಜೀವನ ಪ್ರೀತಿಯ ರಾಣಿ ನೀನೆ. ಜೀವನ ಪ್ರೀತಿಯ ರಾಣಿ ನೀನೆ. ಜಾನೆ ಬಲು ಜಾನೆ ಉದ್ದಾಡುವುದಾರೆ ಬಾರೆ. ಪ್ರಿಯತಮೆ ಪಾಂಚಾಲಿ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮರೆತಿದ್ದೆ ಎಂದು ಭಾವಿಸಿದ್ದೆ. ಬಲ, ನೀನು ಚತುರಳು, ಮಹಾನ್ ಚತುರಳು. ಆಹಾ, ಚತುರಳೆ. ಹೌದು. ಎಷ್ಟು ಸಮಯವಿದೆ ಶೃಂಗಾರಕ್ಕೆ ಭೀಮಾ ಓ ಭೀಮಸೇನ, ದೃಪದ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮದಯ ಮನಕ್ಕಿಲ್ಲದಿರೆ ವಿರಾಮ. ಪ್ರಮದಯ ಮನಕ್ಕಿಲ್ಲದಿರೆ ವಿರಾಮ. ಸಮಯವಿದೆ ಮನಮುದಿಸುವ ಮಧುಹಾಸ ವಿಲಾಸ. ಮನಮುದಿಸುವ ಮಧುಹಾಸ ವಿಲಾಸ. ಕೌರವ ಶಿರುವ ಧರೆಯಳು ನೀನು. ಕೌರವ ಶಿರುವ ಧರೆಯಳು ನೀನು. ಚುಲ್ಲುತ್ತ ಸೇರುವೆ ದೃಪದ, ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ. ಪ್ರಾಣೇಶ್ವರ, ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದೆ. ಮತ್ತೆ ಪದೇ ಪದೇ ನೀನೇ ಹೇಳುತ್ತಿದೆಯಲ್ಲ ಪ್ರಿಯ. ಪುನಃ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಮತ್ತೆ ಪುನಃ ನನ್ನ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರುವಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಡಿಯಲ್ಲ ಈ ಭೀಮಸೇನ. ಹೇಳುದಷ್ಟೇ ಅಲ್ಲ, ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡುವುದು? ಎಷ್ಟೇ ಆದ್ರೂ ನೀನು ಅಣ್ಣನಾಗ್ನ ಧಾರಕನು, ಅಣ್ಣನಾಗ್ನೆಯ ಹೊರತ. ಸುಮ್ಮನೆ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರು ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪರಾಯಣನಾದ ಯುಧಿಷ್ಠರನು ಆ ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನೆಂದಿಗೂ ಕ್ಷಮಿಸುವುದಿಲ್ಲ. ಆಗಲೇ ಭೀಮಸೇನನು ಸತ್ಯ ಪ್ರಸ್ತಾಪವನ್ನು ಕೆರಳಿದ ಸಿಂಹನಂತೆ ವಿಜೃಂಭಿಸುತ್ತಿರುವುದು. ಆತನ ಕೋಪವನ್ನು ಶಮನ ಮಾಡಲು ನಿನ್ನ ಹೊರತಾಗಿ ಮತ್ತಾರೂ ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ಶ್ರೀಕೃಷ್ಣನು ಹೇಳುತ್ತಿದ್ದನು,
ಜಗತ್ತಿನ ಸುಖ ದುಃಖಗಳಿಗೆಲ್ಲ ಈ ಸ್ತ್ರೀಯರೇ ಮೂಲ ಕಾರಣರೆಂದು. ಅರ್ಜುನ, ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನ ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ಹುಡುಕಿ ಸಮರ ಬಯಸುವುದನ್ನೋದಿಲ್ಲ. ಹುಡುಕಿ ಸಮರ ಬಯಸುವುದನ್ನೋದಿಲ್ಲ. ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ಹರದಿ ಪಾಂಚಾಲಿಯ ಬಿಡನುಡಿ ಶ್ಯಾಮೋ, ಸಂಚಾಲನ ಹರದಿ ಪಾಂಚಾಲಿಯ ಬಿಡನುಡಿ ಶ್ಯಾಮೋ, ಸಂಚಾಲನ ನರಳಿಸದಿರುವುದೇ ತಾಳಿದವರ ಮುಂದೆ ಬಾಳಿಯರು ಎಂಬ. ತಾಳಿದವರ ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದರೊಂದಿನ. ಹಿರಿಯರ ವಾಣಿಯ ಮರೆಯುವುದರೊಂದಿನ. ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ಸಹೋದರ ಭೀಮಸೇನ, ಇದೇನೋ ನನ್ನಲ್ಲಿ ಕೋಪವೇ? ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗುತ್ತಮ್ಮ, ಶಾಂತನಾಗು. ಕೋಪ ಮಾಡಬೇಡ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚಿದ ಬಿರಿಗೋದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಡಬಲ್ಲದಲ್ಲ. ಅಗ್ರಜ, ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಆದರೆ ಅರ್ಜುನನ ಸಮ್ಮುಖದಲ್ಲಿ ಒಂದು ಮಾತನ್ನು ತಿಳಿಸಬೇಕೆಂದಿತ್ತು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಕುಳಿತು ಸಂಧಿ ಆಚರಣೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇದನ್ನು ಒಂದು ಗಳಿಗೆಯೂ ಸಹಿಸಲಾರೆ. ಯುದ್ಧಕ್ಕೆ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಕೇಳುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ, ಈ ಗದಾ ಜಗದ ಮಹಾಯುಧ, ಈ ಗದಾ ಜಗದ ಮಹಾಯುಧ, ಈ ಗದಾ
ಜಗದ ಮಹಾಯುಧ ಈ ಗದಾ ನಾನು ಮತ್ತು ಈ ನನ್ನ ಗದೆ ಇಡೀ ಕುರುಕುಲವನ್ನೇ ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗಿಂತಲೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ಸಮಯವಿದೆ ಕೈದೆಯ ಕರುಣೆ ಏತಕ್ಕೆ ನೀನು ದೂರವೋ? ಮಾನಿನಿ ಮನದ ವೇದನೆ ಸಮಯವಿದೆ ಕೈದೆಯ ಕರುಣೆ ಏತಕ್ಕೆ ನೀನು ದೂರವೋ? ಧರ್ಮಜನಯ ನಿರ್ಮಲ ಪ್ರಾರ್ಥು ಧರ್ಮಜನಯ ನಿರ್ಮಲ ಪ್ರಾರ್ಥು ನೀರು ಮುದಯುಚಿತ ಪರಿಕಿಸಲೇ ನೀರು ಮುದಯುಚಿತ ಪರಿಕಿಸಲೇ ಸೈಪುದು ಮರದ ಸೈಪುದು ಕಾರ್ಯಸಾಧಿಸಿ ಕೋಮಲ ಹೃದಯ ಕೊರಗುವ ಪರ್ಯ ಧರ್ಮವಿಂದಗಳ ಕಾರ್ಯಸಾಧಿಸಿ ಕೋಮಲ ಹೃದಯ ಕೊರಗುವ ಪರ್ಯ ಭಾರತಾಕ್ಷರಿ ನರಿಯದೈ ಪರ್ಯ ಭಾರತಾಕ್ಷರಿ ನರಿಯದೈ ಪರ್ಯ ಕೋಮಜನವೇ ಕೋಮಜನವೇ ಮಾನಿನಿ ಮನದ ವೇದನೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದೊಂದು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವಾಗಿದೆಯೇನು? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತ ಘೋರ ಕರ್ಮವೆಂಬುದು ನೀನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ಸಂಧಿಗಾಗಿ ನಾನು ಸರ್ವ ಪ್ರಯತ್ನವನ್ನು ಪಡುತ್ತೇನೆ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದ್ದರು. ಇನ್ನು ಕುಲಪುರೋಹಿತನನ್ನು ಕಳುಹಿಸಲು ಮದುವೆಯ ಔತಣವಲ್ಲವೆಂಬ ಪರಿಜ್ಞಾನವೂ ಕೂಡ ನಿಮಗಿಲ್ಲದೆ ಹೋಯಿತು. ಆದರೆ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನ ಅಪಮಾನಕ್ಕೆ ಗುರಿ ಮಾಡಿದರೆಂಬ ಚಿಂತೆ ಎಡೆಬಿಡದೆ ನಮ್ಮನ್ನು ಕಾಡುತ್ತಿದೆ. ಏನಿ ಕೋಲಾಹಲ, ಏನಿ ಶಬ್ದ! ಜಯ ಕೃಷ್ಣ, ಜಯ ಯದುಪತಿ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಪ್ರಸ್ತಾಪವನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ, ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಪ್ರಾಣಿಸ್ತ್ರ ಸ್ವಲ್ಪ ತಡೆಯಬಾರದು. ಅದು ನೋಡು, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರ್ತಿರ್ಬೋದು. ನಂತರ ನೀನು ನಿಶ್ಚಿಂತೆ ಮಾಡು. ಕೃಷ್ಣ
ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದ. ದೇವಕಿ ನಂದನ ದೇವಜನಾರ್ದನ ದೇವಕಿ ನಂದನ ದೇವಜನಾರ್ದನ ತವ ಪದಯುಗದಿಗೆ ತವ ಪದಯುಗದಿಗೆ ನಮಸ್ತೆ.
ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಅಂದರೆ ಅಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನೇ ನನ್ನನ್ನು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವೂ ನಡೆಯುತ್ತಷ್ಟೇ. ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆ ಅಂತ ಅವರು ಮಾಡಲಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಧರ್ಮನಂದನ, ಈ ನಂತರ ನಿನ್ನ ಚಿಂತೆ ಮಾಡು. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರೊಳಗಾಗಿ ನನ್ನ ತಾಳ್ಮೆಯೂ ಮುಗಿದು ಹೋಗು. ಯದುಪತಿ, ಸಭೆಯಲ್ಲೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧಿ ವಿಚಾರ ನಡೆಯುತ್ತೆ. ಸಂಧಿಯ ವಿಚಾರವೂ ನಡೆಯುತ್ತಷ್ಟೇ. ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದುದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಬಳೆತೊಡಿಸಲು ಅಮಣಿಸುತ್ತಿರುವೆಯಾ? ಯಾರ ವಾಗ್ರಣಿ? ಈ ಪಾಂಡಪುತ್ರರ ಮೇಲೆ ನಿಗಷ್ಟೊಂದು ಆಕ್ರೋಶವೇಕೆ? ಭೀಮ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ಎಲ್ಲವನ್ನೂ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಿದಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದಿಂದ ಈ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರರೇ ಮುಂತಾದವರು. ಇನ್ನು ನನಗೆಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ. ನಾನಿನ್ನು ಹೊರಡುವೆನು. ಸಹೋದರರೇ, ಈ ನಿಮ್ಮ ಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಈ ಭೀಮನು ಆ ಭಾಗದಲ್ಲಿ ನಾನು ಅದರಲ್ಲಿ ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುತ್ತೇನೆ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರವೂ ಒಂದಿರುವುದು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಆ ದುರ್ಯೋಧನನ ಸಂದೇಶ. ಹಾಗಾದರೆ ಅದು ಸಂಧಿಯಲ್ಲ. ಕೃಷ್ಣ, ಹೇಳು ಏನ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದದ್ದೆಯೇ ಹೇಳಿಬಿಡು. ಕುಳಿತುಕೊಂಡ ಹೊರತು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ನಿನ್ನನ್ನು ಕಂಡರೆ ನನಗೆ ಎಷ್ಟೊಂದು ಭಯವಾಗುವುದು ಭೀಮ. ನಿನ್ನ ಗದೆಯನ್ನು ಕ್ಷಣಕಾಲ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಆ ಸಂದೇಶವನ್ನು ಹೇಳುವೆನು. ಆಗಲಿ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಕೋಪ ಮಾಡುವುದಿಲ್ಲವಷ್ಟೇ? ಹಾಗಾದರೆ ನೀನು ನನ್ನ ಬಂಧಿ. ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು. ಕಂಡೆಯ? ಅಣ್ಣ, ಎಂದಾದ್ರೂ ನಾನು ನಿನ್ನ ಮಾತನ್ನು ಮೀರಿರುವೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಭೀಮ, ಇದೇನು ಭಂಡಿ ಅನ್ನ ತಿನ್ನುವ ಈ ಚಂಡ ಭೀಮನ ಕೈಗಳನ್ನು ಬಂಧಿಸಲು ಸಾಧ್ಯವೇ? ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಕೋಪ ಮಾಡುವುದಿಲ್ಲವಷ್ಟೇ? ಪಾರ್ಥ,
ಈಗ ಕೇಳಿರಿ ಎಲ್ಲರೂ. ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಇಂದು ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲುವಾಗಿತ್ತು. ಯಾರು? ಹರಿ ಪರಿಗೈದವ ಹುರುಳನವನಾರಿ ಪರಿಗೈದವ, ಹರಿ ಪರಿಗೈದವ ಪುರುಸಭೆಯೊಳಗೆ ತರಣನ ಮಾಡಿದ ಕೃಷ್ಣ, ಪುರುಸಭೆಯೊಳಗೆ ತರಣನ ಮಾಡಿದ ಹರಿ ಪರಿಗೈದವ ಹುರುಳನವನಾರಿ ಪರಿಗೈದವ, ಅವನಾರಿ ಪರಿಗೈದವ. ಯಾರು ಹೇಳು ಕೃಷ್ಣ, ಯಾರು ಈ ಯಜ್ಞದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದವರು? ಯಾರೋ ದುರಾತ್ಮರು. ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ನಡೆಸಿದನು. ಇಂತಹ ಸಾಹಸ ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು ಆ ಕುರುಕುಲ ಕುನ್ನಿಗಳು ಈ ರೀತಿ ಅಪಮಾನ ಮಾಡಲೆತ್ತಿಸಿದರೆ, ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಭೀಮಸೇನ, ಧರ್ಮನಂದನ, ನುಡಿದ ಗೌರವನು ಕಡೆಗೂ ಯುದ್ಧವಾಗಲಿದೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾಗಲಿದೆ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡೆನು, ಮನೆಗೊಂದು ಊರನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಈ ಮನೆಗೊಂದು ಊರನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿಗಾಗಲಿ. ಕೊಡುವೆನು ರಾಜ್ಯವ ನಾನು ಮಡಿಗಾಗಲಿಂದ. ದುಡುಕುತ ನುಡಿದ ಗೌರವನು ಹಿಡಿಂಬಾಪತಿಯೇ ಕೇಳು, ಹಿಡಿಂಬಾಪತಿಯೇ ಕೇಳು, ಹಿಡಿಂಬಾಪತಿಯೇ ಕೇಳು. ಐದು ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಾಲನದಲ್ಲಿ, ರತಿಕರ ವೀರ ಘೋಷದಲ್ಲಿ ಎಂದು ಹೇಳಿದನು. ಈ ಸಂದೇಶಕ್ಕೆ ನಮಗಿನ್ನ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ನಿಂತಿರುವ ಈ ಯುದ್ಧ ಶ್ರೀಕೃಷ್ಣನೇ ನೀನೇ ತಿಳಿದಿರುವೆ. ನಾನು ಈ ಯುದ್ಧವನ್ನು ಬಯಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದೆನು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ಕೃಷ್ಣ, ಏನು ಯಾರು? ಎಲ್ಲಿ ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ
99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರ್ಯೋಧನದ ವಕ್ಷಸ್ಥಳವನ್ನು ಬಗೆದು ಅವನ ಎದೆಯ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಬಿಡಿ ಕಟ್ಟಿಸುವೆನು. ಆ ದರ್ಪಿತ ದುರ್ಯೋಧನನ ತಡೆಯನ್ನು ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಹೊತ್ತು ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಭಯಂಕರ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಜಯಿಸುವೆ ಗುರು ವಂಶವ, ಕಳವಿಕಾರಿ ವಿರೋಧಿ ದುರಾತ್ಮರ ಜಯಿಸುವೆ ಗುರು ವಂಶವ. ಕೃಷ್ಣ, ಪಾಪಿಗಳ ಕೊಲ್ಲುವ ಪಡ ಪಡ, ಉರುಳರ ಗೆಲ್ಲುವೆ ಬಲೆ ಬಲೆ. ಪಾಪಿಗಳ ಕೊಲ್ಲುವ ಪಡ ಪಡ, ಉರುಳರ ಗೆಲ್ಲುವೆ ಬಲೆ ಬಲೆ. ಉರುಳರ ದುರಗಳು ಕುಡಿ ಕುಡಿಗೈವೆ. ಕೃಷ್ಣ, ಉರುಳರ ದುರಗಳು ಕುಡಿ ಕುಡಿಗೈವೆ. ಜಯಿಸುವೆ ಗುರು ವಂಶವ, ಕಳವಿಕಾರಿ ವಿರೋಧಿ ದುರಾತ್ಮರ ಜಯಿಸುವೆ ಗುರು ವಂಶವ. ಜಯಿಸುವೆ ಗುರು ವಂಶವ, ಜಯಿಸುವೆ ಗುರು ವಂಶವ.